ಇದೇ 7ರಂದು ಮಾಡಿಯಾಳ ಗ್ರಾಮದ 7 ಕೋಟಿ ಮಲ್ಲಯ್ಯನ ಜಾತ್ರೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಪುಣ್ಯಕ್ಷೇತ್ರ ಮಾಡಿಯಾಳ ಗ್ರಾಮದ ಜಾತ್ರೆಯೂ ಇದೆ. 7ರಂದು ಸಡಗರ ಸಂಭ್ರಮದಿಂದ ಜರುಗಲಿದೆ. 7ರಂದು ಶನಿವಾರ ಬೆಳಗ್ಗೆ 4 ಗಂಟೆಗೆ ಮಲ್ಲಯ್ಯನ ಮೂರ್ತಿಗೆ ಮಹಾರುದ್ರಾಭಿಷೇಕ ನಡೆಯಲಿದೆ. ಮಧ್ಯಾಹ್ನ 1 ಗಂಟೆಗೆ ವಿವಿಧ ಗ್ರಾಮಗಳಿಂದ ಬಂದ ವಾದ್ಯಗಳಿಂದ ಹಾಡುಗಳು ಮತ್ತು ನೃತ್ಯ ನಡೆಯಲಿದೆ. ಸಾಯಂಕಾಲ 7 ಗಂಟೆಗೆ ನಂದಿಕೋಲು ಮೆರವಣಿಗೆ ಮತ್ತು ಮದ್ದು ಸುಡುವ ಕಾರ್ಯಕ್ರಮ ನಡೆಯಲಿದೆ. ದೇವಸ್ಥಾನದ ಇತಿಹಾಸ: ಮಾಡಿಯಾಳ ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದ ಮೇಲೆ ಮಲ್ಲಯ್ಯನ ದೇವಸ್ಥಾನವಿದೆ. ಯಾವುದೇ ಭಕ್ತರಿಗೆ ಮಲ್ಲಯ್ಯನ ದರ್ಶನ ಮಾಡಲು ನೇರವಾದ ಪ್ರವೇಶವಿಲ್ಲ. ಬದಲಿಗೆ 7 ದ್ವಾರ ಬಾಗಿಲುಗಳನ್ನು ದಾಟಿ ಒಳ ಪ್ರವೇಶ ಮಾಡಿದ ನಂತರ ದರ್ಶನ ಮಾಡಬೇಕಾಗುತ್ತದೆ. ನಿಮ್ಮ ಹೆಸರು? ನಿಂಗಣ್ಣ ಕಂಬಾರ್. ಜಾತ್ರಾ ವ್ಯವಸ್ಥೆ ಹೆಂಗೆ ನಡೆದ್ರಿ? ಸರಿ ಅನ್ನೋದು ಜಾತ್ರೆ ವ್ಯವಸ್ಥೆ. ಈಗ ಭಕ್ತರು ಎಷ್ಟು ಮಂದಿ ಭಾಗವಹಿಸ್ಬೋದ್ರಿ ಅಂದಾಜು? ಭಕ್ತರು ನೋಡ್ರಿ 10-15 ಸಾವಿರ ತನಕ ಬರ್ತದ. ಯಾವ ತಾರೀಕು ರೀ? 7ನೇ ತಾರೀಕು ಬೆಳಿಗ್ಗೆ 6 ಗಂಟೆಲಿಂದ ಸಾಯಂಕಾಲ 9:30 ಗಂಟೆ ತನಕ. ಅಂದ್ರೆ ಭಕ್ತರಿಗೆ ಒಂದು ಊಟದ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಸರಿಯಾಗಿ ಎಲ್ಲ ಕಮಿಟಿ ಕಡೆದೇ ಮಾಡಕತ್ತಿದ್ದೆವು. ಅವರಿಗೆಲ್ಲ ಸದ್ಯಕ್ಕ ಪ್ರಸಾದ ಮತ್ತು ಅನ್ನ ಸಾಂಬಾರ ವ್ಯವಸ್ಥೆ ಪೂರ್ತಿ ಮಾಡಿದೆವು. ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಟ್ಯಾಂಕರ್ ತಂದು ಅದ್ರ ಮೂಲಕ ವ್ಯವಸ್ಥೆ ಮಾಡಿದೆವು. ವಾಹನಗಳ ನಿಲುಗಡೆಗೆ ವ್ಯವಸ್ಥೆ ಮಾಡ್ರಿ. ಪೊಲೀಸ್ ಇಲಾಖೆದವ್ರಿಗೆ ನಾವು ಮನವಿ ಕೊಟ್ಟಿದ್ದೇವೆ, ಅವರು ಬಂದು ವ್ಯವಸ್ಥೆ ಮಾಡ್ತಾ ಹೇಳ್ಯಾರ. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ರೋಡ್ ಬ್ಲಾಕ್ ಆಗೋದು, ಗಾಡಿಗಳಿಗೆ ಪೊಲೀಸ್ ಇಲಾಖೆದವ್ರಿಗೆ ನಾವು ಮನವಿ ಮಾಡಿದ್ದೇವೆ, ಅವ್ರು ಬರ್ತಂದಾರ ನಾಳೆ. ಬರ್ತಂದ್ರಿ. ಅಂದ್ರ ನಾಳೆ ಹಿಡಿದು ನಿಮ್ ಜಾತ್ರೆ ಚಾಲು ರೀ? ನಾಳೆ ಹಿಡಿದು ನಮ್ ಜಾತ್ರೆ ಚಾಲು. ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ 3 ರಾಜ್ಯ ಜನ ಬರ್ತವು. ಇದು 7 ಕೋಟಿಗೆ ಹೆಂಗ್ ಬತ್ರಿ ಇದು ಪದ? 7 ಕೋಟಿ ಮಲ್ಲಯ್ಯ ಅವರು ನಮ್ಮ ತಿರುಪತಿ ತಿಮ್ಮಪ್ಪಗ ಸಾಲ ಕೊಟ್ಟಿದ್ದ. ಆ ಸಾಲ ಕೊಟ್ಟಾಗ ತಿರುಪತಿ ತಿಮ್ಮಪ್ಪನ ಬಲ್ಲಿ ಸಾಲ ಕೇಳಕ್ಕೆ ಇವರು 7 ಕೋಟಿ ಮಲ್ಲಯ್ಯ ಅಲ್ಲಿಗೆ ಹೋಗಿದ್ರು. ಹೋದಾಗ 7 ಕೋಟಿ ಮಲ್ಲಯ್ಯ ಅವ್ರಿಗೆ ಬಲ್ಲಿ ಹೋದಾಗ ಅವ್ರು ರೊಕ್ಕನೇ ಕೊಡೋದು ಆಗ್ಲಿಲ್ಲ. ಎಷ್ಟು ದಿವಸ ಹೋದ್ರು ತಿರುಗಿ ಬಂದ್ರು. ರೊಕ್ಕ ಕೊಡೋದ ಬಟ್ಟಿಗೆ ಇವ್ರು ಏನ್ ಮಾಡಿದ್ರು, ಇವ್ರು ರೊಕ್ಕ ಕೊಡಂಗಿಲ್ಲ ಅಂತೇಳಿ 7 ಕೋಟಿ ಹೋಗಿ ಅಂತೇಳಿ ಅವ್ರು ಹೇಳ್ಬಿಟ್ರ. ನೀವ್ ರೊಕ್ಕ ಕೊಡೋನೇ ಬೇಡ. ಜಾತ್ರೆಯ ಕುರಿತು ಸಮಿತಿಯ ನಿಂಗಣ್ಣ ಮಾಸ್ಟರ್ ಕಂಬಾರ್ ಮತ್ತು ಲಾಲು ರಾಠೋಡ್ ಜಾತ್ರೆಯ ಕುರಿತು ವಿವರಿಸಿದ್ದಾರೆ. ಅರ್ಜುನ್ ಬಂಡೆ, C9 ಕನ್ನಡ.